ನನ್ನಂತ ಪಂಟ್ರ ಹತ್ರ ಬರಲ್ಲ ಇವರು ಸಮಯ ಏನ್ ಸರ್ ರಾಗಲು ಇದೇನೋ ನೀವು ನಿಮ್ದೇನ ಕಾರು ಅನ್ಬಿಟ್ಟಲ್ಲ ಆರ್ಯ ವಾಪಸ್ ಬೇಕಾ ಬೇಡ ಬೇಡ ಬೇಡ. Okay, let's go. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ನಾನು ಆಚೆ ಶೂಟ್ ಹೊಡ್ತಾ ಶುರು ಮಾಡ್ತಾ ಇದ್ದೀನಿ. ಈಗ ರಪ್ಪ ಅಂತ ಒಂದು ಶೂಟ್ಗೆ ಹೋಗ್ಬೇಕು. ಅದೊಂದು ಪ್ರಮೋಷನ್ ಶೂಟ್ ಇದೆ. ಇದೇ ಶೂಟಿಂದ ನಾನು ನಿನ್ನೆ ವೈನಾಡ್ ಕ್ಯಾನ್ಸಲ್ ಆಗಿದ್ದು. ಎನಿವೇಸ್ ಆ ಶೂಟ್ ಮುಗಿಸಿ ಒಂದು ಚಾಕ್ಲೇಟ್ ಬಾಕ್ಸು ತರಿಸಿದ್ದೆ ಆನ್ಲೈನ್ ನೋಡಿ. ಚಾಕ್ಲೇಟು ತರಿಸಿದ್ದೆ, ಬರ್ತಿದ್ದಾರಲ್ಲ ಅವ್ರಿಗೆ ಕೊಡೋಕ್ಕೆ. ಬನ್ನಿ, ಮಜಾ ಇರುತ್ತೆ. ಲೆಟ್ಸ್ ಗೋ. ಯಾರು ಇಲ್ಲ, ಮಾಮ್ ಅಪ್ಪ ಅಮ್ಮ ಅಕ್ಕ ತಮ್ಮ ಯಾರು ಇಲ್ಲ ಗೈಸ್, ಒಬ್ಬನೇ ಗೈಸ್. ನಾನು ಹೊರಟಿದ್ದೆ, ಮತ್ತೆ ವಾಪಸ್ ಬಂದೆ ಲೈಟ್ ಎತ್ಕೋಬೇಕು ಅಂತ. ನನಗೆ ನನ್ನ ಕಾರ್ ನೋಡಿದಾಗ ಏನೋ ಒಂಥರ ವಾವ್ ಫೀಲಿಂಗ್ ಬರುತ್ತೆ ಗೈಸ್. ಅಂದರೆ ಎಲ್ಲರ ಹತ್ರ ಈಗ XUV ನಾರ್ಮಲ್ ಆಗಿಬಿಟ್ಟಿದೆ, ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ, ಇದೆಲ್ಲ ಇದೆ ಹೌದು. ಬಟ್ ಡ್ಯಾಮ್ ಕ್ರೇಜಿ ಗುರು, ಕಾರ್ ತೊಗೊಂಡಿದ್ಯಾ ನೀನು ಅನ್ನೋ ಫೀಲಿಂಗ್ ಈಗಲೂ 1 ವರ್ಷ ಆದ್ರೂ ನನಗೆ. ಇಲ್ಲಿ ಹಿಂಗೆ ಹತ್ತದಾಗ ಇಲ್ಲಿ ರೇಂಜ್ ರೋವರ್ ಅಂತ ಇರಬೇಕು ಗೈಸ್. ಸೊ ನನಗೆ ಇದೆಲ್ಲ ಬರಲ್ಲ ಗೈಸ್, ಮಾಡಿದ್ಮೇಲೆ ಹೇಳು ಅದೆಲ್ಲ ಬರಲ್ಲ, ಆವಾಗಲೇ ಮಜಾ ಅಂತೆ. ಅಂದರೆ ಮೇ ಬಿ ಟೈಮ್ ಹೋಗ್ತಾ ಹೋಗ್ತಾ ನಾನು ಕಲಿಬೋದೇನೋ, ಬಟ್ ಇವಾಗ ಹೇಳಿ ಮಾಡಿ ಅಭ್ಯಾಸ. ಸೊ ಇಲ್ಲಿ ರೇಂಜ್ ರೋವರ್ ಅಂತ ಬರುತ್ತೆ ಗೈಸ್. ಇಲ್ಲಿ ವೇಟ್ ಫಾರ್ ಇಟ್, ಇಟ್ಸ್ ಎ ಡ್ರೀಮ್. ಸೂನ್ ಬನ್ನಿ ಈಗ ಹೋಗೋಣ, ಲೆಟ್ಸ್ ಗೋ. ಅಷ್ಟು ಸೈಟ್ ಮಾಡಿ ಆಮೇಲೆ ನೋಡೋಣ. ರೇಂಜ್ ರೋವರ್ ನನ್ನ ಡ್ರೀಮ್ ಕಾರಲ್ಲಿ ಇಷ್ಟು 26 ವರ್ಷದಲ್ಲಿ ಒಂದು ದಿನನೂ ನನ್ನ ಡ್ರೀಮಲ್ಲಿ ಬಂದಿಲ್ಲ ಕಾರ್. ಅದು ಡ್ರೀಮ್ ಕಾರ್ ಆಗೋಕ್ಕೆ ನನಗೆ. ಅಂದರೆ ಡ್ರೀಮ್ ಕಾರ್ ಅಂದರೆ ನೆಕ್ಸ್ಟ್ ಕಾರ್ ಅದು ತೊಗೋಬೇಕು ಅಂತ ಅನ್ಕೊಳ್ಳೋಕ್ಕೆ ನನ್ನ ತಲೆಗೆ ಬಂದಿರಲಿಲ್ಲ ಇಷ್ಟು ದಿನ. ಸಡನ್ನಾಗಿ ಯಾವುದೋ ಒಂದು ಹಿಂಗೆ ಕಾರಲ್ಲಿ ಹಿಂಗೆ ಪಾಸ್ ಆಗ್ತಿರೋದು ನೋಡಿದೆ, ಆ ಶೇಪು, ಕಲರು, ವಾವ್ ಈ ಕಾರಲ್ಲಿ ಕೂರ್ಬೇಕಪ್ಪ ಅಂತ ಅನ್ಸ್ಬಿಡ್ತು. ಅವಾಗಿಂದ ಅದು ತೊಗೋಬೇಕು ಅಂತ ಆಸೆ. ಅಲ್ಲಿವರೆಗೂ ನಂಗೆ ಅದು ಐಡಿಯಾನೇ ಇರಲಿಲ್ಲ. ನನಗೆ ಸೆಡಾನ್ ತುಂಬ ಇಷ್ಟ, ಚಿಕ್ಕದು ಅಂದರೆ ಕೆಳಗೆ ಸೆಡಾನ್ ಕಾರ್ ಇಷ್ಟ. ಈ ಪಾರ್ಶ್ ಇಲ್ಲಾಂದರೆ ಮರ್ಸಿಡೀಸ್ ಯಾರು ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಈಗ ರೇಂಜ್ ರೋಡ್ಗೆ ಶಿಫ್ಟ್ ಆಗಿದ್ದೀನಿ ಗೈಸ್. ಸೊ ಈಗ ಹೊರಟಿದ್ವಿ, ಇವ್ರು ಅಣ್ಣ ಬಿಡ್ತಾಯಿಲ್ಲ, ನಾನು ಫ್ಯೂಲ್ ಹಾಕ್ಸ್ಬೇಕಿತ್ತು. ಫ್ಯೂಲ್ ಹಾಕ್ಸ್ಕೊಂಡ್ಮೇಲೆ ಇಲ್ಲಿರೋ ಸ್ಕ್ರಾಚ್ನ ನಿಮ್ಗೆ 10 ಸೆಕೆಂಡಲ್ಲಿ ತಕ್ಕೊಡ್ತೀನಿ ಅಂತೇಳಿ ಹಿಡ್ಕೊಂಡ್ಬಿಟ್ಟವ್ರೆ. ಅಣ್ಣ ಶೂಟಿಗೆ ಟೈಮ್ ಆಯ್ತು ಅಂದ್ರೂ ಬಿಡ್ತಲ್ಲ. ಆಯಿತು ಮಾಡಿ ಅಣ್ಣ ಅಂತ ನಿಂತಿದ್ದೀನಿ. ನಾನು ಮೊನ್ನೆ ತೊಗೊಂಡೋಗಿದ್ದೆ ಇದನ್ನ. ಹಾಂ ಮಾರೋ ಭಯ್ಯ ಇವಾಗ. ಜಾಯಗ ಹೋಗುತ್ತೆ ಗೈಸ್. ಇದನ್ನು ತೊಗೊಂಡು ಹೋಗಿದ್ದೆ, ಬಟ್ ನಾನು ಒಂದ್ಸರಿನೂ ಯೂಸ್ ಮಾಡಲಿಲ್ಲ, ಸುಮ್ಮನೆ ತೊಗೊಂಡೋಗಿ ವೇಸ್ಟ್ ಮಾಡಿದೆ. ನೋಡಿ ಅವರೇ ಮಾಡ್ತವ್ರೆ, ಹೋಗುತ್ತೆ. ಹಾಂ PPF ನೋಡಿ ಗೈಸ್, ಹೋಗ್ಬಿಡ್ತಾ ಹೋಯ್ತಾ ಇಲ್ವಾ? 1 time 2 time करेगा ना पूरा निकाल दे. हाँ नहीं इधर उधर ऐसा ही ಫುಲ್ ಹೋಗ್ಬಿಟ್ಟಿದ್ರೆ ಒಂದು ಬಾಕ್ಸು ತೊಗೊಂಡ್ಬಿಡ್ತಿದ್ದೀನಿ. ಹೋಗಿಲ್ವಲ್ಲ. ನೇ ಥ್ಯಾಂಕ್ ಯು. ಬನ್ನಿ ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡಬೇಕು, ಹಸುವಾಗ್ತಿದೆ. ಹಚ್ಕೋ ಗೈಸ್. ನಮ್ಮ ಶೂಟ್ಗೆ ಲೇಟ್ ಆಯಿತು ಅಂತ ನಾನು ಏನೂ ತಿಂದಿರ ಬಂದ್ಬಿಟ್ಟೆ. ಚಿತ್ರಾನ್ನ ತಿನ್ನಬೇಕು ಅಂತ ಮನಸ್ಸು ತುಂಬ ಹೇಳ್ತಾ ಇದೆ. ಒಂದು ಚಿತ್ರಾನ್ನ ತಿಂದ್ಬಿಟ್ಟು ಮನೆಗೆ ಹೋಗಿ ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಮಾಡೋಣ. ಬನ್ನಿ ಬೇಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಅಲ್ಲೊಂದು ಮನೆ ಇದೆ, ಆ ಮನೇಲಿದ್ವಿ ನಾವು ಈಗ ಏರಿಯಾ ಶಿಫ್ಟ್ ಆಗೋಕ್ಕೆ ಮುಂಚೆ. ಅವಾಗ ಇಲ್ಲಿ ಬಜ್ಜಾನ್ ಬಂದು ತಿಂತಾ ಇದ್ದೆ. ಸೊ ಅದಕ್ಕೆ ಇವತ್ತು ಇಲ್ಲೇ ಬಂದು ತಿಂತಾ ಇದ್ದೀವಿ ಮೆಮೊರಿಗೋಸ್ಕರ. ಯಾಕೆ ಅಣ್ಣ ತಿಂದಮೇಲೆ ಶೂಟ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಎಫಿ ಪ್ರೇಣವ್ರು ಇಲ್ಲೇ ಇದ್ದಾರೆ ನೋಡಿ. ಸ್ವಲ್ಪ ದುರಾಂಕರದ ಫೇಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮಾಸ್ಕ್ ಮನೆ 3 ದಿನ ಆದ್ಮೇಲೆ ಊರಿಂದ ಬಂದವನೇ. ಹೇಳಿ ಮಗ. ಪುಳಿಯೋಗರೆ ಒಳ್ಳೆ ಟೇಸ್ಟಿ ಇದು ಪುಳಿಯೋಗರೆ ತಿನ್ಕೊಂಡು ಚಿತ್ರಾನ್ನ ಹುಡ್ಕೊಂಡು ಹೋಗಿ ಪುಳಿಯೋಗರೆ ತಿನ್ಕೊಂಡು ಬರ್ತಾ ಇದ್ದೀನಿ. ಫೈನಲಿ ಆರ್ಯ ಅಂತ ಒಂದು ಮಗು ಇದೆ, ವಿಚ್ ಇಸ್ ಕ್ವೈಟ್ ವೈರಲ್ ಟಿ ವಿಲೆಲ್ಲ. ಸೊ ಅವ್ರ ಜೊತೆ ಒಂದು ರೀಲ್ ಕಾಂಟೆಂಟ್ ಮಾಡೋದಿತ್ತು, ಅದಕ್ಕೆ ಇಲ್ಲಿ ಬಂದಿದ್ದಾರೆ. ಅವರು ಅಲ್ಲಿ ಊಟ ಮಾಡ್ತಿದ್ದಾರೆ. ನಾನು ಇಲ್ಲಿ ತುಂಬ ಮುಂಚೆ ತಿಂತಿದ್ದೆ ಅಂತ ಇಲ್ಲೋಗಿ ತಿಂದೆ. ಓಲ್ಡ್ ಮೆಮೊರೀಸ್ನ ಏನೋ ಮತ್ತೆ ಜೀವಿಸೋಣ ಅಂತೇಳಿ ಬನ್ನಿ ಈಗ ಹೋಗೋಣ. ನೋಡಿ ನಮ್ಮ ಬ್ಲಾಗಲ್ಲಿ ಯಾರು ಬಂದಿದ್ದಾರೆ. ಏನು ಸರ್ ನಿಮ್ಮ ಹೆಸರು? ಹೌದಾ, ಮತ್ತೆ ಹೆಂಗೆ ಸರ್ ಇಷ್ಟು ಕ್ಯೂಟ್ ಆಗಿದ್ದೀರಾ? ಹೆಂಗೆ ಇಷ್ಟು ಕ್ಯೂಟ್ ಆಗಿದ್ದೀರಾ ನೀವು? ಡೋಂಟ್ ನೋ. ಗೈಸ್ ಈಗ ನಮ್ಮದು ಶೂಟ್ ಇದೆ. ಆರ್ಯ ತಿಂದು ಮುಗಿಸಿದ್ಮೇಲೆ ಈಗ ಶೂಟ್ಗೆ ಹೋಗ್ಬೇಕು. ಫುಲ್ ಬ್ಯುಸಿ ಅಪ್ಪ ಆರ್ಯ, ಕೈಗೆ ಸಿಗಲ್ಲ ಆರ್ಯ. ಸೊ ಈಗ ತಿಂದ್ಬಿಟ್ಟು ಶೂಟ್ಗೆ ಹೋಗ್ಬೇಕು. ನಮ್ಮ ಬ್ಲಾಗ್ಸ್ ನೋಡ್ತೀಯ ನೀನು?
ಯಾವ ಬ್ಲಾಗ್ ನೋಡಿದ್ದೆ ನಂದು? ಅದೇ ಖಾರ ಚಿಪ್ಸ್ ಹಾಕಿದ್ರಲ್ಲ, ಪಿಜ್ಜಾಗೆ. ಆಮೇಲೆ ಜೋಳ ಚಿಪ್ಸ್ ಹಾಕಿದ್ರು, ಪಟಾಕಿ ಹ್ಮ್. ದೀಪಾವಳಿಗೆ. ಹ್ಮ್. ಆಮೇಲೆ ನೀವು ಒಂದ್ಸಲ ಜೋಳ ಚಿಪ್ಸ್ ತಿಂದಿದ್ರಲ್ಲ ಅದು, ಆಮೇಲೆ ಅದೇ ಸ್ಮೂತ್ ಜ್ಯೂಸ್ ಕೊಡ್ತಿದ್ರಲ್ಲ ಅದು. ಓಕೆ ಓಕೆ, ಬನ್ನಿ ಈಗ ವಿಡಿಯೋ ಶೂಟ್ ಮಾಡಕ್ ಹೋಗೋಣ. ನಿಮ್ಮ ವ್ಲಾಗ್ ಎಲ್ಲ ನಂಗೆ ತುಂಬಾ ಇಷ್ಟ. ಹೌದಾ? ನಿಮ್ದೇನ ಕಾರು ಅನ್ಬಿಟ್ಟಲ್ಲ ಆರ್ಯ. ಬಾಡಿಗೆಗೆ ತಂದಿರೋದು ಇವತ್ತು. ಬಾಡಿಗೆಗೆ ಎಷ್ಟು ಹೇಳುದು ಬಾಡಿಗೆ ನೋಡೋಣ? ಒಂದು 3 ಲಕ್ಷನಾ? ಏ. 3.5 ಲಕ್ಷ ತಿಂಗ್ಳಿಗೆ ಯಾರೋ ಕೊಡ್ತಾರೆ ಆರ್ಯ? ಒಂದ್ ದಿನಕ್ಕೆ ಬಾಡಿಗೆ ತಗೊಂಡಿರೋದು ಕಾರು. ಇದು ನಿಮ್ದ ಕಾರು? ನೋಡಿ ಅಲ್ಲಿ. ನಿಂದ ಯಾರ್ದು? ಅಪ್ಪದ? ನಂದೆ. ನೋಡಿ ಗಾಯ್ಸ್, ನನಗೆ ಸ್ಟೇರಿಂಗ್ ಎಲ್ಲ ಒಂದ್ ಒಳ್ಳೆ ಜೋಕ್ ಕೇಳು ಆರ್ಯ ನೋಡೋಣ. ನಾನು ಏನ್ ಗೊತ್ತಾ, ಇರಿ, ಕೇಳಿಲ್ಲ ನನ್ ಮಾತು ಕೇಳು. ನಾನು ಇನ್ನೊಂದು ವಿಡಿಯೋ ಮಾಡೋಣ, ಒಂದಿನ ಫುಲ್ ನಾನು ನಿನ್ ಮಾತು ಕೇಳೋದು. ಹಾ ನನ್ನೊಂದು ವ್ಲಾಗ್ ಎಲ್ಲ ಹೇಳು. ನಿಮ್ದು. ಹಾ ನೀವು ಮಾರ್ಕೆಟ್ಗೆ ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ರೆಡಿಮೇಡ್ ತಂದಿರ್ತೀರಾ. ತಂದಿರ್ತೀನಿ. ತಂದ್ಬಿಟ್ಟು ಜೋಳ ಚಿಪ್ಸ್ ತಂದಿರ್ತೀರಾ. ತಂದಿರ್ತೀನಿ. ರೆಡಿ ಮಾಡಿ ಜೋಳ ಚಿಪ್ಸ್ ಹಾಕಿ. ಏಯ್ ನಾನು ಮಾಡ್ಬಿಟ್ಟಿದ್ದೀನಲ್ಲೋ. ಯಾವ್ದೋ ಮಾಡಿರೋ ಬ್ಲಾಗ್ ನ ರಿಪೀಟ್ ಹೊಡಿತಾ ಇದೆಯಾ ನೀನು? ಕಳ್ಳ. ಇನ್ನೊಂದರಿಲ್ಲ. ಬೇಡ ಅಲ್ಲ, ನೀನ್ ಡೈಲಾಗ್ ಹೊಡಿಯೋ. ಡೈಲಾಗ್ ಹೊಡಿ. ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ. ಕ್ಯಾಮ್ರಾ ಮಾಡ್ಕೊಂಡು ಹೇಳು. ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ಡೀಲ್ ಇಲ್ದೆ ಡಾನ್ ನನ್ನಂತ ಪಂಟ್ರ ಹತ್ರ ಬರಲ್ಲ. ಕಾಮ್ಕಿ ಬಾತ್ ಬಾಲ್. ಪಟ್ಟಿ ಕೇರ್ ಅದು ಫಿಕ್ಸ್ ಪ್ರೋಗ್ರಾಮ್. ಪಟ್ಟಿ ಕೇರ್ಬೇಕು ಅಂತಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಆಮೇಲೆ ರಾಜ್ಯ ಆಗ್ಬೇಕು ಅಂತ ಆಸೆ ಇದ್ರೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ರಾಜ್ಯ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನೇ ಗೆಲ್ಲೋ ಕರೆಕ್ಟ್. ಯುದ್ಧ ಮಾಡಕ್ ನಿನ್ ಮೇಲೆ ಸೈನಿಕರ ಲೆಕ್ಕ ಆಗ್ಬಾರ್ದು. ಜೈ ಡಿಬಾಲ್. ಈಗ ನಾವು ಆರ್ಯಾಗೆ ಒಂದು ಚಾಕ್ಲೇಟ್ ತಂದಿದ್ವಿ. ಚಾಕ್ಲೇಟ್ ತಿಂತಾ ಇದೀಯ ನೀನು? ಒಂದ್ ನಿಮಿಷ ಕ್ಯಾಮ್ರಾ ಹಿಂಗೆ ಇಟ್ಕೋ. ಸ್ವೀಟ್ ಡ್ರೀಮ್ ತಗೋ, ತಿನ್ನೋಣ ಇಬ್ರು. ಇವಾಗ ಕೊಡಲ್ವಾ ನಮ್ಗೂನು? ನೋಡ್ದ ಆರ್ಯ ನೀನು? ತಗೊಳ್ಳಿ ಬೇಡ ಅಂತ ಇಲ್ಲ, ಅಲ್ಲ ಕಟಿಂಗ್ ಶಾಪ್ ಬಂತಲ್ಲ. ಬನ್ನಿ ಗೈಸ್, ಈಗ ಶೂಟ್ ಬರ್ಬೇಕು. ಶೂಟ್ ಮುಗಿಸ್ಬೇಕು. ಶೂಟ್ ಮುಗಿಸಿ ಆರ್ಯ ಹತ್ರ ಆಮೇಲೆ ಮಾತಾಡೋಣ. ಓಕೆ ಆರ್ಯ, ಲೆಟ್ಸ್ ಗೋ. ಬಾಯ್ ಗಾಯ್ಸ್. ಅಯ್ಯೋ ಹುಷಾರ್ ಕಣೋ. ಪ್ರವೀಣ್ ಅನ್ನ ನೋಡ್ತೀಯ ನೀನು? ಚೆನ್ನಾಗಿದಾರಲ್ಲ ನೋಡಕ್, ಮುಂದೆನ ಚೆನ್ನಾಗಿದಾರಲ್ಲ ನೋಡಕ್ಕೆ. ಕ್ಯಾಮ್ರಾ ಎಲ್ಲ ಚೆನ್ನಾಗಿಲ್ಲ. ಮಚ್ಚೆ ಇತ್ತ? ನೋಡಿ ಆರ್ಯ ಫ್ಯಾನ್ಸ್. ಬಾ ಆರ್ಯ. ಥ್ಯಾಂಕ್ ಯು ಹೇಳು. ಬಾ. ಈಗ ಇದೇ ಸಲೂನಲ್ಲಿ ಶೂಟ್ ಮಾಡ್ತಾ ಇರೋದು. ಹಳೇ ಸಲೂನು. ಸಂಜೆ ಅವಾಗ ಇಲ್ಲಿ ಬರ್ತಿದ್ದ ತುಂಬಾ. ನಾನು ಸಂಜೆ ನೇಲ್ ಕಟ್ ಮಾಡಿಸ್ತಿದ್ವಿ ಇವಾಗ. ತುಂಬಾ ಮಾಡಿಸ್ತಿದ್ವಿ ಮುಂಚೆ. ನನಗೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ. ಹೌದಾ? ಅದಕ್ಕೆ ಹೊಡ್ಸಕ್ ಬಿಡಲ್ಲ. ಬೇಡ ಕಣ ಆರ್ಯ, ಮಾಡ್ಬೇಡ, ಹೊಡಿತಾರೆ. ಯಾರು ಹೊಡೆಯಲ್ಲ. ಎಷ್ಟೊತ್ತು ಬರಕ್ಕೆ? ಬರ್ರಿ ಬೇಗ ಅಂತ ಹೇಳು. ಇರು, ಸ್ವಲ್ಪ ಆವಾಜ್ ಹಾಕು. ಫೋನ್ ಎತ್ತೋ. ಓ ಅಲ್ಲೇ ಅವರ ಇಲ್ಲ, ಹೇಳು ಈಗ ಹೇಳು ಎಲ್ರಿ ಬರ್ರಿ ಬೇಗ ಅನ್ನು ಹೇಳು ಒಂದ್ಸರಿ. ಬರ್ರಿ ಬೇಗ. ಎಷ್ಟೊತ್ತು ಮಾಡ್ತೀರಾ? ಸ್ಟಾರ್ಟ್ ಮಾಡೋಣ. ಬರ್ತೀನಿ ಅಂತ ಹೇಳಿದಾರೆ. ನೀನ್ ಕಾಯ್ತಾ ಇದ್ದೆ ನಿಮ್ಮ ಅಪ್ಪ ಬರಕ್ಕೆ. ನಿಮ್ಗೆ ನೋಡ್ಕೊಂಡು ಆಯ್ತಾ? ತಿಂತಾ ಇರು, ಪರವಾಗಿಲ್ಲ. ಆಮೇಲೆ ನಾನು ಹೇಳ್ದಾಗ ಎತ್ಬಿಡು. ತಿಂತಾ ಇರೋ. ರೆಡಿ? ಅಣ್ಣ ಬಂದ್ರು. ಅಣ್ಣ ಮಾತಾಡೋಣ. ನಿಮ್ಮ ರೆಗ್ಯುಲರ್ ಹೇರ್ ಸ್ಟೈಲ್ ನೀವೇನ ಮಾಡಿದ್ವ್ರಿಗೆ ನೋಡಿ. ಹೇರ್ ಸ್ಟೈಲ್ ಸಂಜೆಗೆ ಹೇರ್ ಸ್ಟೈಲ್ ಮಾಡಿದವ್ರು ಅಣ್ಣ. ಮುಂಚೆ ಬರ್ತಿದ್ದಲ್ಲ ಎಲ್ಲ ಕಟ್ಟಿಂಗ್ಗೆ. ಚೆನ್ನಾಗಿ ಮಾಡಿದೀರಾ. ಕೂತ್ಕೊಳ್ಳೋ, ಅಲ್ಲೇ ಕೂತ್ಕೋ. ಗೈಸ್, ಒಂದು ಚಿಕ್ಕ ಸಲೂನಲ್ಲಿ ಇಷ್ಟು ಜನ ಸೇರಿದೀವಿ ನೋಡಿ. ಇಲ್ಲಿ ಯಾವ ಮಿರಲ್ ನೋಡಿದ್ರೆ ಆ ಮಿರಲ್ ಜನ ಕಾಣ್ತವ್ರೆ. ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಅದ್ರಲ್ಲಿ ಆರ್ಯ ಬೇರೆ ಎದ್ದು ಓಡ್ತಾನೆ ಆರ್ಯ. ನಗು, ಅಳು, ಕೋಪ, ಟೆನ್ಷನ್
ಫನ್ನಿ ಮಾಡ್ಕೊ ಮಗ, ಫನ್ನಿ ಮಾಡ್ಕೊ. ಏನ್ ಸರ್ ಲಾಗಲು ಇದೆನೋ ನೀವು ಯಾಕೆ ಟೇಕ್ ಮೇಲೆ ಟೇಕ್ ಹೋಗ್ತಾ ಇದ್ದೀರಾ ನಾವು ಎರಡೇ ಟೇಕ್ ಮೇಲೆ ಹೋಗೋದು ಹೌದಾ ಸರಿ ಸಾರಿ ಬಾಸ್ ಅಣ್ಣ ಸಾರಿ ಟೇಕ್ ಮೇಲೆ ಹೋಗಿದ್ದೀರಾ ಆಯ್ತು ಸಾರಿ ಅಣ್ಣ ಸಾರಿ ಅಣ್ಣ ಸಾರಿ ಅಮ್ಮ ಬೈಯಲ್ವಾ ಅವ್ರ ಜೊತೆ ಅಪ್ಪನೂ ಬರ್ತಾರಲ್ಲ ಜೊತೆಗೆ. ಓ, ಅಪ್ಪನ ಹೊಡಿತಾರಾ ಯಾವ ಫ್ರೆಂಡು ಎತ್ತಿ ಅಣ್ಣ, ಏನಾಗಲ್ಲ. ಅಯ್ಯೋ, ನೋಡಿ ಅವ್ರ ಅಪ್ಪ ಆರ್ಯನ್ ಎತ್ತಲ್ಲ ಅಂತೆ ಎತ್ಕೋತಾರೆ ಅಣ್ಣನ ಹತ್ರ ಕೆಲಸ ಮಾಡ್ತೀನಿ ಅಪ್ಪಿ ಚೆನ್ನಾಗಿ ಓದ್ತೀನಿ ಬಂದ್ಬಿಡಪ್ಪ ಅನ್ನು ಚೆನ್ನಾಗಿ ಓದ್ತೀನಿ ಬಂದ್ಬಿಡಪ್ಪ ವಾಪಸ್ಸು ಹಂಗೆ ಗೈಸ್ ನಮ್ಮ ಆರ್ಯ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತೆ ಗೈಸ್ ಎಷ್ಟನೇ ಕ್ಲಾಸ್ ಗೈಸ್ ನೀವು ಎಷ್ಟು ಗೈಸ್ ನಿಮ್ಗೆ ಏಜು ಏಜ್ ಎಲ್ಲ ಇಲ್ಲ ವರ್ಷ ಎಷ್ಟು ವರ್ಷ ಈಗಾಗಲೇ 6.5 ವರ್ಷನಾ ಗೈಸ್ ಈಗಾಗಲೇ ಜನಗಳ ಮನ್ಸು ಗೆದ್ದಿದ್ದಾನೆ. 10ನೇ ಕ್ಲಾಸ್ ಅನ್ನೋಷ್ಟರಲ್ಲಿ ಫುಲ್ ಹುಡುಗಿ ಲೈನ್ ನಿಲ್ಲಿಸ್ತಾನೆ ಆರ್ಯ. ನಾಚ್ಕತ್ತಿದ್ಯಾ ಆಲ್ರೆಡಿ. ಎಲ್ಲ ಆರ್ಯ ಆರ್ಯ 10ನೇ ಸ್ಟ್ಯಾಂಡರ್ಡ್ಗೆ ನಾಲ್ಕು ಬಂದಿರ್ತೀನಿ ಹೌದಾ ಆರ್ಯ ಅವ್ರ ಡ್ಯಾಡ್ ಇಲ್ಲೇ ಇದ್ದಾರೆ. ಅವ್ರು ಹಾಕಿರೋ ಶರ್ಟ್ 2 ಲಕ್ಷ. ಗೈಸ್ ಕ್ರೇಜಿಯಾಗಿ ಆಕ್ಟ್ ಮಾಡ್ದ ಆರ್ಯ ತುಂಬಾ ಚೆನ್ನಾಗಿ ಮಾಡ್ದ ಆರ್ಯ ವೆರಿ ಗುಡ್ ಆಲ್ ದ ಬೆಸ್ಟ್ ಹಿಂಗೆ ಓ ಆರ್ಯ ಆಲ್ ದ ಬೆಸ್ಟ್ ಹೇಳಕ್ ಬಂದ್ರೆ ನನ್ನೇ ಮಕ್ಕರ್ ಮಾಡ್ತೀಯ ಆಲ್ ದ ಬೆಸ್ಟ್ ಆರ್ಯ ತುಂಬಾ ಚೆನ್ನಾಗಿ ಮಾಡಿದೆ ಸೂಪರ್ ಪ್ರೌಡ್ ಆಫ್ ಯು ಆಯ್ತಾ ಹಿಂಗೆ ಎಂಟರ್ಟೈನ್ ಮಾಡ್ತಿರೋ ನೀನು ಈಗ ಗೈಸ್ ನನ್ನ ಐಡಿ ಎಲ್ಲ ಫಾಲೋ ಮಾಡಬೇಕು ಆರ್ಯ ಸ್ವರೂಪ್ ಅಫಿಷಿಯಲ್ ಅಂತ ಐಡಿ ಇದಕ್ಕೆ 5,000 ರೂಪಾಯಿ ಕೊಡ್ಬೇಕು ನೀನು ನನಗೆ 5,000 ಇದ ಕಟ್ ಮಾಡ್ಬಿಡ್ತೀನಿ ಇಲ್ಲಾಂದ್ರೆ ಇದು ಹಾಕ್ಬೇಕಾದ್ರೆ 5,000 ಕೊಡು 4,500 ಕೊಡ್ಲ ಇಲ್ಲ 4,000 ಕೊಡು ಹೋಗ್ಲಿ ನಂಗೂ ಬೇಡ ನಿಂಗೂ ಬೇಡ 3,000 ಕೊಡ್ಲ ಬೇಡ 4,000 ಹಾ ನನ್ಗೆ 2 ನಿಮ್ಗೆ 2 ರೆಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು ಚಾಕ್ಲೇಟ್ ಮಾತಾಡ್ತಿರೋದು ಇದು ಹಾ ಹೇಳು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು ಈಗ ಸ್ಟೇಟ್ ತಗೊಂಡೆ ನೋಡು. ಇವ್ರು ನೋಡಿ ಸೈಕಲ್ ಮೇಲೆ ಸೈಕಲ್ ಹೊಡಿತಾವನೆ 50ನೇ ಟೇಕು ನಾನು 2 ರೇಕ್ ತಗೊಂಡಿರೋದು ಹೇಳು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು ಸರಿ ಆಯ್ತು ಥ್ಯಾಂಕ್ ಯು ಗೈಸ್ ತುಂಬಾ ಖುಷಿ ಆಯ್ತು ಆರ್ಯ ಇಸ್ ವೆರಿ ವೆರಿ ಆಕ್ಟಿವ್ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ನನ್ನ ಐಡಿ ಫಾಲೋ ಮಾಡಿ ಗಾಯ್ಸ್ ಇರೋ ಒಂದ್ ನಿಮಿಷ ಮಾತಾಡ್ತೀನಿ ತುಂಬಾ ಆಕ್ಟಿವ್ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ಐ ರಿಯಲಿ ಲವ್ಡ್ ಹಿಸ್ ಆಕ್ಟಿಂಗ್ ಸ್ಕಿಲ್ ಹಿಂಗ್ ಕ್ಯಾಚ್ ಮಾಡ್ತಾನೆ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ಆರ್ಯ ಆಲ್ ದ ಬೆಸ್ಟ್ ಹಿಂಗೆ ಚೆನ್ನಾಗಿ ಆಕ್ಟ್ ಮಾಡ್ತಾ ಇರು Okay, ಆಯ್ತಾ ಸರಿ ಆಯ್ತು ಸಿಗೋಣ ಬಾಯ್ ಬೈ ಬಾಯ್ ಬೇಡವಾ ಪಕ್ಕನಾ ನೋಡು ಎಷ್ಟು ಚೆನ್ನಾಗಿ ಆಯ್ತು ಅವ್ರು ಇಸ್ಕೊಳಕ್ಕೆ ತಗೋ ನೋಡು ನಿಂಗ್ ಬಂದಿರೋದು. ತಗೋ ಆಯ್ತು ತಗೋ ಪರವಾಗಿಲ್ಲ ಅದಕ್ಕೆ ನಾನು ಕೇಳಿಲ್ಲ ತಗೋ ಆಯ್ತು ನೋಡಿ guys, ಎತ್ಕೊಳಕ್ಕೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ ಇವರು ಸಮೀರ್ ಅಂತ ಶಕ್ತಿ ಕರ್ಕೊಂಡೋಗ್ರಿ ಇವ್ನ ಸಾಕು ಕರ್ಕೊಂಡೋಗ್ರಿ ಇವ್ನ ಸಾಕು ಜಿಮ್ ಮಾಡಬೇಕು ಎತ್ಕೊಂಡ ಈಗ ಎತ್ಕೊಳ್ಳ 3 2 1 ನೋಡಿ guys, ನನ್ನ ಮಕ್ಕರ್ ಮಾಡ್ತೇನೋ ಜಂಪ್ ಕೊಡಿಯಪ್ಪ ಪ್ಲೀಸ್ ಚಾಕ್ಲೇಟ್ ಕೊಟ್ಟಿದ್ದೀನಿ ಆಗಲ್ಲ ಮರ್ಯಾದೆ ತೆಗಿಬೇಡ 1 2 3 ಗೋ ಹೆಂಗೆ ಸರಿ ಓಕೆ ಬಾಯ್ bye. ನಾನು ಹಿಂದೆ ಕಟ್ಟಲ್ಲ ನೋಡು. ಹೌದಾ ಓ ಎತ್ತ ಬೇಡ ನಿನ್ಗೆ ಗೊತ್ತಾಗೋಯ್ತಾ ನೀನೇ ಎತ್ಕೊಳ್ಳೋಣ. ಎತ್ಬಿಟ್ನಲ್ಲೇ ಬೇಡ, 3 ಕೊಡ್ರಿ 3 ಅಯ್ಯೋ ತಗೊಳ ಒಂದ್ ಎಕ್ಸ್ಟ್ರಾ ತಗೊಳ್ಳೋ ಏನಾಗಲ್ಲ ನಮ್ಮ ಹುಡ್ಗನ ನೀನ್ ತಗೋ ಪರವಾಗಿಲ್ಲ ಫೈನಲಿ ವಿಡಿಯೋ ಮುಗಿಸಿ ಹೋಗ್ತಾವ್ ನೋಡಿ ಆರ್ಯ ಪಪ್ಪ ನಮ್ಗೆ ಸುಸ್ತಾಗ್ಬಿಡುತ್ತಲ್ಲ ಸಖತ್ ಆಕ್ಟಿವ್ ಇದ್ದಾನೆ ಹುಡುಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ನಂಗೆ ಗೊತ್ತಿರಲಿಲ್ಲ ಫೈನಲಿ ಸಲೂನಲ್ಲಿ ಶೂಟ್ ಮಾಡಿ ಈಗ ಹೋಗ್ತಾ ಇದೀವಿ ವಾಪಸ್ಸು ಅಣ್ಣ ಥ್ಯಾಂಕ್ ಯು ಚೆನ್ನಾಗಿ ಮಾಡಿದಿರಿ ಹೇರ್ ಕಟ್ ಅವನಿಗೆ ಮುಂಚೆ ಹಂಗಿರ್ಲಿಲ್ಲ ಅಲ್ಲ ಹೆಂಗಿತ್ತು ಚೆನ್ನಾಗಿತ್ತ ಮುಂಚೆ ಏನಕ್ಕೆ ಹಿಂಗಾಗೋಯ್ತು ಸಂಜಯ್ ಬಾರ ಇಲ್ಲಿ ಕೇಳೋಣ ಶಾ ನಿನ್ನ ಹೇರ್ ಸ್ಟೈಲ್ ಜೊತೆ ನೋಡಿದ್ರೆ ಅವ್ರು ಒಬ್ರೇ ಕಾಣೋದು
ಓಕೆ ಬಾಯ್ ಚಿನ್ನ ಬಾಯ್ ಬಾಯ್ ಸಿ ಯು ಬಾಯ್ ಗೈಸ್. ಸೊ ಅಲ್ಲಿಂದ ಶೂಟ್ ಮುಗಿಸಿ ಹೊಟ್ಟಿ ಈಗ ಮನೆಗೆ ಬಂದಿದ್ದೀನಿ. ಇಲ್ಲಿ ಇನ್ನೊಂದು ರೀಲ್ ಶೂಟ್ ಮಾಡಬೇಕು. ಹಾಯ್ ಆಂಟಿ ಹಾಯ್. ಈಗ ನಮ್ಮ ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅದಕ್ಕೆ ಪಟ್ ಅಂತ ನಾನೇ ಒಂದು ಕಾಂಟೆಂಟ್ ಯೋಚನೆ ಮಾಡಿ ಈಗ ರೀಲ್ ಶೂಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಆಂಟಿ ರೆಡಿನಾ ವಿಡಿಯೋಗೆ? ನನಗೆ 1000 ರೂಪಾಯಿ ಬೇಕು. ಆಂಟಿ ಕ್ಯಾಶ್ ಕೊಡ್ತಾರೆ ನೋಡಿ ಈಗ ನನಗೆ. ಆಂಟಿ ದುಡ್ಡು ಕೊಟ್ಟೆ ಆಕ್ಟ್ ಮಾಡ್ತಾವ್ರು ನಮ್ಮ ಹತ್ರ. ಥ್ಯಾಂಕ್ಸ್ ಆಂಟಿ. ವಾಪಸ್ ಬೇಕಾ? ನೋಡೋಣ. ಆಂಟಿ ಥ್ಯಾಂಕ್ ಯು ಗೈಸ್. ನಮ್ದೊಂದು ರೀಲ್ ಬರುತ್ತೆ ನೋಡಿ. ಬಾಯ್. ಹ್ಞೂ ನೋಡಿ ಲೇ, ನಾನು ಎಷ್ಟು ಒಳ್ಳೆ ಹುಡುಗ ಅಂತ ಕೇಳು, ಆಂಟಿಗೆ. ಇದು ನೋಡಿ 20 ಲಕ್ಷದ LV ಶರ್ಟ್ ಇದು. 20 ಲಕ್ಷದ ಟೋಪಿ ಇದು. ಹೆಂಗ್ ಮಗ? ಕ್ಯಾಮಲ್ ಚರ್ಮದ್ದು ಮಗ ಅರೆಸ್ಟ್ ಮಾಡ್ಬಿಡ್ತಾರೆ. ಲೆದರ್ ಪ್ಯೂರ್ ಲೆದರ್. ಇವಂದ ಚರ್ಮ ಕಟ್ ಮಾಡ್ಕೊಂಡವನೆ. ರೇಬಾನ್ ಅಲ್ಲ ಇದು ಗೂಚಿ ಇದು. ಆಂಟಿ ನಿಮ್ದಲ್ವಾ ಇದು? ಪ್ಯಾಂಟ್ ನಮ್ಮ ಅಕ್ಕಂದು. ವಾಚ್ ನಂದು. ಇದು ನೋಡಿ ಇದು ಡೀಸೆಲ್ ಬೆಲ್ಟ್. ಚಡ್ಡಿ ಯಾವ್ದು? ವಾಚು. ರೂಮಿಗೆ ಹೋದ್ನಾ ಅಣ್ಣ ಹೆಂಗಿದೆ ಅಂತ ತಕ್ಷಣ ನಗು ಬಂದ್ಬಿಟ್ಟು ನಕ್ಬಿಟ್ಟು ಬಂದ್ಬಿಟ್ಟು ಬಾಯ್ ಥ್ಯಾಂಕ್ ಯು ಬಾಯ್. ಗೈಸ್ ಫೈನಲಿ ರೀಲ್ ಮುಗಿಸಿದೆ. ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ಗೈಸ್. ಸೊ 2 ರೀಲ್ ಮಾಡಿದ್ದೀನಿ ಇವತ್ತು. ಸಖತ್ ಖುಷಿ ಆಗ್ತಿದೆ. ಈಗ ನಮ್ಮ ರೂಮಲ್ಲಿ ಇದೆಯಲ್ಲ ಇದನ್ನ ಫಸ್ಟ್ ಆಚೆ ಹಾಕ್ಬೇಕು. ನನ್ನ ಲೇಸಿ ಮಾಡ್ತಾ ಇರೋದಿದೆ, ಅದಕ್ಕೆ ಫಸ್ಟ್ ಇದನ್ನ ಆಚೆ ಹಾಕ್ತಾ ಇದೀನಿ. ಬೆಸ್ಟ್ ಇನ್ನೊಂದು ಜಾಗ ಇಲ್ಲ ಎಲ್ಲಿ? ಇಲ್ಲಿ ನಮ್ ಮನೆ ಇದೆ, ಅಲ್ಲೇ ಆಚೆ ಅಂದ್ರೆ ನಾನು ಕೂರಕ್ ಆಚೆ ಮಗ. ರೂಮಲ್ಲಿ ಕೂರ್ಬಾರ್ದು. ಅದ್ರ ಮೇಲೆ ಕುತ್ಕೋ ಲೇಸಿ ಆಗ್ತೇನೆ ನೀನ್ ಸುಮ್ನೆ. ರೂಮಲ್ಲಿ ಕೂರೋದ್ ಬೇಡ ಅಂತ ಇನ್ಮೇಲೆ. ಅಲ್ಲಿ ಕೂತ್ರು ಲೇಸಿ ಆಗ್ತಾ ಇದು. ಲೇಸಿನೆಸ್ ಸುಮ್ನೆ ನಾನು ತಗೊಂಡೋಗ್ಬಿಟ್ಟು. ನೀನಾದ್ರೆ ಪರವಾಗಿಲ್ಲ ಲೇಸಿ. ನಾನ್ ಲೇಸಿ ಆಗಲ್ಲ. ಹೌದಾ? ಸರಿ ಮಗ. ಹಿಂಗ್ ಫೋಲ್ಡ್ ಹಿಂಗ್ ಬೆಂಡ್ ಮಾಡಿ ತಳ್ಬೇಕಿದೆ. ಸ್ಯಾಮ್ ಡೋಂಟ್ ಸಿಟ್ ಎನಿವನ್ ಅಂತ ಹಾಕ್ಸ್ಬೇಕಿದ್ರ ಮೇಲೆ. ಸ್ಯಾಮ್ ದಿಸ್ ಒನ್ ಸ್ಯಾಮ್ ಚೇರ್ ಡೋಂಟ್ ಸಿಟ್ ಎನಿವನ್ ಅಂತ ನೋಡಿ ಗೈಸ್. ಇಲ್ಲಿ ಇನ್ಮೇಲೆ ನಾನು ನನ್ನ ವರ್ಕ್ ಸ್ಪೇಸ್ ಇದು. ಇನ್ಮೇಲೆ ಇಲ್ಲಿ ಕೂತ್ಕೋತೀನಿ ನಾನು. ನನ್ನ ರೂಮಲ್ಲೇ ಕೂತ್ಕೊಳ್ಳೋದು, ತಿನ್ನೋದು, ಮಲಗೋದು ಎಲ್ಲಾನು ರೂಮಲ್ಲೇ ಆಗೋಗ್ಬಿಟ್ಟಿತ್ತು. ನೋಡಿ ಎಷ್ಟು ಖಾಲಿ ಕಾಣ್ತಿದೆ ಇವಾಗ ನನಗೆ. ಇಲ್ಲಿ ಕೂತ್ಕೊಂಡು ಎಷ್ಟು ಅಭ್ಯಾಸ ಆಗುತ್ತೆ, ಎಷ್ಟು ಆರಾಮಾಗಿ ಇಲ್ಲಿ ಕೂರ್ತಿದ್ದೆ. ಇವಾಗ ಇಲ್ಲಿ ಕೂರ್ಬೇಕು ಇನ್ಮೇಲೆ. ಇಲ್ಲಿರುತ್ತೆ ಇನ್ಮೇಲೆ ಇದು. ಕಾಫಿ ಕುಡ್ದು ವಾಪಸ್ ಬಂದಿದ್ದೀವಿ. ನೋಡಿ ಇದು ನಮ್ಮ ಗಾಡಿ ಕೆಟ್ಟೋಗ್ಬಿಟ್ಟಿತ್ತೇನೋ, ಹೋಗ್ಬಿಟ್ಟಿತ್ತು. ಲಾಕ್ ಅದು ತರಿಸಿದ್ದೀವಿ ಇವಾಗ. ಅದು ಯಾವುದೋ ಊರಿಂದ ಬಂದಿರೋದು ಪಾರ್ಸಲು. ಅದು ಬಂದಿರೋದನ್ನ ಈಗ ಫಿಕ್ಸ್ ಮಾಡಬೇಕು ಗೈಸ್. ನಂದು ಥೆರಪಿ ಇತ್ತು, ಎಲ್ಲ ಕೆಲಸಗಳನ್ನ ಮುಗಿಸಿ ಈಗ ನಮ್ಮ ಮೀಟಿಂಗ್ ನಡೀತಾ ಇದೆ ಇಲ್ಲಿ ನೋಡಿ. ಮೀಟಿಂಗ್ ಮುಗಿಸಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮೀಟಿಂಗ್ ಮಾಡುವ ಅಂದರೆ ಬಾಂಬ್ ಹಾಕವನೆ ಗೈಸ್. ನೋಡಿ ಇಲ್ಲಿ ನೋಡಿ ಸೆಂಟ್ ತಂದು ಹೊಡಿತವನೆ. ಲೇ ಮಗ, ಯೋ ಎಲ್ಲ ಸರಿಯಾಗೇ ಅವರೇ ನಮ್ಮಲ್ಲಿ. ಗೈಸ್ ಮೀಟಿಂಗ್ ಮುಗೀತು. ನೆನ್ನೆ ಕುಡಿಸ್ಬಿಟ್ಟು ಕಾರಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ. ನಮ್ಮ ಅಮ್ಮನ ಜ್ಞಾಪಿಸಿದ ಮೇಲೆ ಗೊತ್ತಾಯ್ತು. ನಮ್ಮ ಅಮ್ಮನೇ ಜ್ಞಾಪಿಸಿದ್ರು. ಚೆನ್ನಾಗಿರುತ್ತೆ. ಸ್ಪೂನ್ ಎತ್ಕೊಳ್ತೀನಿ. ಅವರೆಕಾಯಿ ಪಾಯಸ ಎಲ್ಲಿಟ್ಟಿದೆ? ಫ್ರಿಜ್ಜಲ್ಲೆಲ್ಲ ಹುಡುಕ್ತೆ ನಾನು. ಚೆನ್ನಾಗಿದೆಯಾ? ಟೇಸ್ಟಿನಾ? ತಿನ್ನಿ. ನಾವು ಹಲ್ವಾ ಮಾಡ್ತೀರಲ್ಲ. ಯಾರು ನೀವಾ? ತಿಂದನೇ ಇದೆಯಾ? ಅಡುಗೆ ಮಾಡಿದ್ರೆ ತಿಂದನೇ ದೊಡ್ಡನಾಗಿದ್ಯಾ ಅಲ್ಲ? ಟೇಸ್ಟ್ ಇದೆ ಗೈಸ್. ಚೆನ್ನಾಗಿದೆ. ಹಾಗಾದ್ರೆ ನಾವು ಇಂಥದ್ದೆಲ್ಲ ನಮ್ಮ ಮನೆಯವ್ರು ತಿಂದೇ ಇಲ್ಲ ಗೈಸ್. ಬೆಲ್ಲ ಅದೇ ಇಂಥದ್ದೆಲ್ಲ ನಮ್ಮ ಮನೆಯವ್ರು ತಿಂದೇ ಇಲ್ಲ. ಬರೀ ಬೇಕ್ರಿನ ತಂದು ತಿಂದಿರೋದೆ. ಎಲ್ಲ ಹೋಟ್ಲಿಂದ ತಿನ್ಸಿ ಸಾಕ್ರಿ ನಿನ್ಗೆ. ಉಳೋದು ತಿನ್ಸು. ಬೇಗ ಪ್ಯಾಕ್ ಮಾಡ್ಕೊಳ್ಳಿ, ನಾಳೆ ಹೊರಡಬೇಕು. ನಾಳೆ 12 ಗಂಟೆ ಹೊರಡಬೇಕು. ಪ್ಯಾಕ್ ಮಾಡ್ಕೊಂಡು ಇಟ್ಕೊಳ್ಳಿ ಈಗಲೇ. ಗೈಸ್ ಫೈನಲಿ ಇವತ್ತಿನ ದಿನ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗೋಯ್ತು. ವರ್ಕ್ ಅಂತ. ನಾಳೆ ನಮ್ಮ ಫ್ಯಾಮಿಲಿ ಎಲ್ಲ 1 BHK ಇದ್ರು. ಆ್ಯಂಡ್ ನಾನು ಹೇಳಿ ಟಾಸ್ಕ್ ಎಲ್ಲ ತುಂಬ ಕ್ರೇಜಿಯಾಗಿ ಮಾಡಿದ್ರು ಅಂತೇಳಿ ನಾನು 5 ಸ್ಟಾರ್ ವಿಲ್ಲಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಇಟ್ಸ್ ಟೈಮ್ ಫಾರ್ ದ್ಯಾಟ್. ನಾಳೆ 5 ಸ್ಟಾರ್ ವಿಲ್ಲಾಗೆ ಹೋಗ್ತಾ ಇದ್ದೀವಿ. ಈಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲ, ಮೊನ್ನೆಯಿಂದ ಹುಷಾರಿಲ್ದಿರೋದು. ಅದು ಇನ್ನೂ ಒಂಚೂರು ಒಳಗೆ ಹಂಗೆ ಇದೆ. ಸೊ ಈಗ ಮಲಗಿ ಬೆಳಗ್ಗೆ ಸಿಗ್ತೀನಿ.